ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆಗೆ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಪ್ರತಿಭಟನೆಗೆ ಶಾಸಕ ಪ್ರದೀಪ್ ಈಶ್ವರ್ ಟಾಂಟ್ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಬೆಂಕಿ ಹಚ್ಚೋಕೆ ಹೋಗಿದ್ದಾರೆ. ಕಾರ್ಗಳಲ್ಲಿ ಹೋಗಿ ಟೀ ಕುಡ್ಕೊಂಡು ಕೂತ್ಕೊಂಡಿದ್ದಾರೆ. 2 ರಿಂದ 3 ಧರ್ಮಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. 2 ರಿಂದ 3 ಧರ್ಮಗಳನ್ನು ನೀವು ಡೋಂಗಿ ಹಿಂದೂಗಳು ಅಂತ ಕೂಡ ಲೇಬಲಿ ಮಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲೂ ಮುಸ್ಲಿಮರಿದ್ದಾರೆ, ಪಕ್ಷಾತೀತವಾಗಿ ಓಟ್ ಹಾಕ್ತಾರೆ. ಬನ್ನಿ ಭಗವದ್ಗೀತೆ ಬಗ್ಗೆ ಡಿಬೇಟ್ ಮಾಡೋಣ. ಹಿಂದೂ ಧರ್ಮದ ಬಗ್ಗೆ 4 ಲೈನ್ ಓದ್ಕೊಂಡಿದ್ದೀರಿ, ಬನ್ನಿ ಮಾತನಾಡೋಣ ಅಂತ ಹೇಳಿ ಸವಾಲಿಸ್ತಿದ್ದಾರೆ ಬಿಜೆಪಿ ನಾಯಕರು. ಬಿಜೆಪಿ ಬಂದಾಗಿಂದ ಇಂಡಿಯಾದಲ್ಲಿ ನಡೆದಂಥ ಎಲ್ಲ ಘರ್ಷಣೆಗಳು ಅಷ್ಟು ಬೇಡ. ಈಗ ಅವ್ರದೇ ಏಜೆನ್ಸಿ ಯಾವುದು, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅವ್ರು ಹೇಳಿರೋದೆ ರಿಲಿಜಿಯನ್ ಘರ್ಷಣೆಗಳು ಕೇಂದ್ರದಲ್ಲಿ ಬಿಜೆಪಿ ಇದ್ದಾಗಲೇ ನಡೆದಿರೋದು. ನನ್ನ ಸ್ಟೇಟ್ ಬಗ್ಗೆ ಮಾತಾಡ್ತಿಲ್ಲ. ಅಷ್ಟು ಬೇಡ, US ಒಂದು ಏಜೆನ್ಸಿ ಕೊಡುತ್ತೆ, ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್. ಇಂಡಿಯಾದಲ್ಲಿ ರಿಲಿಜಿಯಸ್ ವರ್ಸನ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಮ್ಮ ಇಂಡೆಕ್ಸಲ್ಲಿ ನಮ್ಮ ರ್ಯಾಂಕ್ ಕೆಳಗೆ ಬೀಳ್ತಿದೆ. ಒಂದು 2-3 ಧರ್ಮಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನಾನು ಹೇಳೋದು BJP ಅವ್ರಿಗೆ, ರೀ ನಾನು ಶ್ರೀರಾಮಚಂದ್ರ ನನ್ನ ಆರಾಧ್ಯ ದೈವ ರೀ, ದುರ್ಗಾ ಮಹೇಶ್ವರಿಯನ್ನು ನಾನು ಆರಾಧಿಸ್ತೀನಿ ರೀ, ನಾನೊಬ್ಬ ಪ್ರೌಡ್ ಹಿಂದೂ ರೀ, ಹಿಂದೂ ಧರ್ಮನ ಆರಾಧಿಸ್ತೀನಿ, ಇಸ್ಲಾಂ ಧರ್ಮವನ್ನು ಕ್ರಿಶ್ಚಿಯನ್ ಧರ್ಮವನ್ನು ಗೌರವಿಸ್ತೀನಿ. ನೀವು ಡೋಂಗಿ ಹಿಂದೂಗಳು ಇಸ್ಲಾಂ ಧರ್ಮನ ಕ್ರಿಶ್ಚಿಯನ್ ಧರ್ಮನ ಹಿಂಗಿದ್ರೆ, ನಾನೊಬ್ಬ ಸಾಮಾಜಿಕ ಜವಾಬ್ದಾರಿ ಇರೋ MLA ಆಗಿ ಮೈನಾರಿಟೀಸ್ ಪರವಾಗಿ ಧ್ವನಿ ಎತ್ತೀನಿ. ಇವ್ರು ಯಾರೋ ತಪ್ಪು ಮಾಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡಲಿ, ಕೇಸ್ ಹಾಕ್ಸ್ಲಿ. ಎತ್ತಿದ್ರೆ ಇಸ್ಲಾಂ ಧರ್ಮನ ಟಾರ್ಗೆಟ್ ಮಾಡ್ತಾರೆ. ನೋವಾಗುತ್ತೆ ಸರ್.